ಧರ್ಮಸ್ಥಳದಲ್ಲಿ ಏನು ನಡೀತಾ ಇದೆ? ಧರ್ಮಸ್ಥಳದ ಶೋಧಕ್ಕೆ ಈಗ ಬ್ರೇಕ್ ಬಿದ್ದಿದೆ. ಎಫ್ಎಸ್ಎಲ್ ವರದಿ ಬರೋ ತನಕ ತಾತ್ಕಾಲಿಕ ಬ್ರೇಕ್. ಎಸ್ಐಟಿ ತನಿಖೆಯನ್ನು ಚುರುಕು ಮಾಡಿದೆ. ಆದಷ್ಟು ಬೇಗ ವರದಿ ಬರಬೇಕು. ಅದೇನು ಮೂಳೆಗಳು ಸಿಕ್ಕವಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ನಿನ್ನೆ ಎಸ್ಐಟಿ 7.5 ಗಂಟೆಗಳ ಕಾಲ ವಿಚಾರಣೆ ನಡೆಸ್ತು. ಆ ದೂರುದಾರ ಮೊದಲು ಬಂದು ಕಂಪ್ಲೇಂಟ್ ಕೊಟ್ಟನಲ್ಲ, ಬುರುಡೆ ಎತ್ಕೊಂಬಂದಿದ್ನಲ್ಲ, ಒಂದಷ್ಟು ಬುರುಡೆ ಒಂದಷ್ಟು ಮೂಳೆ, ಅದನ್ನು ಎಲ್ಲಿಂದ ತಂದಿ ನೀನೇ ತೆಗೆದ ಗುಂಡಿನ ಅಥವಾ ಯಾರಾದರೂ ನಿನ್ನ ಜೊತೆಗಿದ್ರಾ? ಯಾವಾಗ ಹೂಳಿದ್ದದು? ಹೆಣ್ಣಿಂದೋ ಗಂಡಿಂದೋ? ಯಾಕಂದ್ರೆ ಅವನೇ ಹೇಳಿದ್ದ, ಇದು ನೋಡಿ ಇದು ಹೆಣ್ಣಿನ ಬುರುಡೆ, ನಾನೇ ಹೂಳಿದ್ದು ಅಂತ ಹೇಳಿದ್ದ. ಇದಕ್ಕೆ ಸಂಬಂಧಪಟ್ಟಂಗೆ 7.5 ಗಂಟೆಗಳ ಕಾಲ ಅವನ ವಿಚಾರಣೆ ಮಾಡಲಾಗಿದೆ. ಈಗ ಎಫ್ಎಸ್ಎಲ್ ಬೇರೆದೇ ದಾರಿ ಹಿಡಿಬೇಕು. ಯಾಕಂದರೆ ಎಲ್ಲಿ ಅಗದ್ರು ಎಲ್ಲಿ ಬಗದ್ರು ಏನೂ ಸಿಗಲಿಲ್ಲ. 6ನೇ ಪಾಯಿಂಟನ್ನು ಒಂದು ಹೊರತುಪಡಿಸಿದರೆ ಅಲ್ಲಿ ಗಂಡಿನ ಮೂಳೆ ಪತ್ತೆಯಾಗಿತ್ತು, ಅಸ್ಥಿಪಂಜರ ಪತ್ತೆಯಾಗಿತ್ತು. ಅದನ್ನು ಬಿಟ್ಟರೆ ಬೇರೆಲ್ಲೂ ಕೂಡ ಇಲ್ಲ. 13ನೇ ಪಾಯಿಂಟ್ ಲಾಸ್ಟ್ ಇತ್ತು. ಇವನು ಇದ್ದಕ್ಕಿದ್ದಂಗೆ ಮೇಲ್ಗಡೆ ಇನ್ನೊಂದು ಪಾಯಿಂಟಿಗೆ ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಇನ್ನೊಂದು ಅಸ್ಥಿಪಂಜರ ಸಿಕ್ತು. ಅದು ಇವನು ತೋರಿಸಿದ್ದಲ್ಲ, ಮೇಲ್ಗಡೆ ಹೋದಂಥ ಸಂದರ್ಭದಲ್ಲಿ ಕಂಡಿದ್ದು. ಅದನ್ನು ಬಿಟ್ಟರೆ ಇವನು ತೋರಿಸಿದಂಥ ಪಾಯಿಂಟ್ಗಳಲ್ಲಿ ಸಿಕ್ಕಿರುವಂಥದ್ದು ಏಕೈಕ ಅಂತಂತಂದರೆ ಅದು 6ನೇ ಪಾಯಿಂಟ್. ಅದರಲ್ಲಿ ಒಂದು ಅಸ್ಥಿಪಂಜರ ಸಿಕ್ಕಿರೋದು. ಅದು ಬಿಟ್ಟರೆ ಏನೂ ಇಲ್ಲ ಇಲ್ಲಿ ತನಕ. ಮತ್ತು ಬಾಯಿ ಬಿಟ್ಟರೆ ಹೇಳ್ತಾನೆ, ನಾನು 30 ಪಾಯಿಂಟ್ಗಳನ್ನು ನಾನು ಗುರುತಿಸ್ತೀನಿ. ನಾನು 30 ಪಾಯಿಂಟ್ಗಳಲ್ಲಿ ಪಾಯಿಂಟಿಗೆ ಒಂದೊಂದು ನನಗೆ 10 ಹೆಣ್ಗಳನ್ನು ಹಾಕಿದ್ದೀನಿ, 300 ಶವಗಳನ್ನು ನಾನು ಇಲ್ಲಿ ದಫನ್ ಮಾಡಿದ್ದೀನಿ ಅಂತ. ಇನ್ನು ಎಫ್ಎಸ್ಎಲ್ ವರದಿ ಬರಬೇಕು. ಎಸ್ಐಟಿ ಅಧಿಕಾರಿಗಳು ಕಾಯ್ತಾ ಇದ್ದಾರೆ. ಎಫ್ಎಸ್ಎಲ್ ವರದಿ ಬರೋ ತನಕ ಮತ್ತೆ ಕಾರ್ಯಾಚರಣೆ ಇಲ್ಲ, ಅಲ್ಲಿ ತನಕ ತನಿಖೆ ಮಾತ್ರ. ಗುಂಡಿ ಅಗ್ಗದಂಥ ಕಡೆಗೆ ಮಣ್ಣಿನ ಮಾದರಿಯನ್ನು ಸಂಗ್ರಹಿಸಲಾಗಿದೆ, ಅದನ್ನು ಪರೀಕ್ಷೆಗೆ ಕಳಿಸಿಕೊಡಲಾಗಿದೆ. ಅಲ್ಲಿ ಎಷ್ಟರ ಮಟ್ಟಿಗೆ ಏನಾದರೂ ಈ ಮೂಳೆ ಗಿಳೆ ಸೌದಿರೋದು, ಅದರ ಚೂರುಗಳು, ಅದು ಕರಗಿರೋದು ಅದೇನಾದರೂ ಇದೆಯಾ ಅದನ್ನು ನೋಡಲಾಗುತ್ತೆ. ಎಫ್ಎಸ್ಎಲ್ ಅಧಿಕಾರಿಗಳು ಪರೀಕ್ಷೆ ಮಾಡ್ತಾರೆ, ರಿಪೋರ್ಟ್ ಕೊಡ್ತಾರೆ. ತೀರಾ ಆಯಿತು, 1 ಮೂಳೆನೋ 2 ಮೂಳೆನೋ ಕರಗಿರ್ಬೋದು ಅಂತ ತಿಳ್ಕೊಳ್ಳಿ, ಹಿಂಗೆ 100 ಮೂಳೆಗಳು ಕರಗೋದು ಅದೇನಾದರೂ ಅಂದ್ಕೊಳ್ಳೋಕೆ ಸಾಧ್ಯನಾ? ಆದರೆ ಯಾವುದನ್ನೂ ಕೂಡ ಬಿಡ್ತಿಲ್ಲ ಎಫ್ಎಸ್ಎಲ್ ಟೀಮ್. ಏನೇನು ಮಾಡಬೇಕು ಅದೆಲ್ಲವನ್ನೂ ಕೂಡ ಮಾಡ್ತಾ ಇದೆ. ಯಾಕಂದರೆ ಯಾವುದೋ 1 ಬಿಟ್ವಿ 2 ಬಿಟ್ವಿ ಅನ್ನೋಂಗೆ ಆಗ್ಬಿಡಬಾರ್ದು. ಅಗಿಲಿಲ್ಲ ಬಗಿಲಿಲ್ಲ ಅನ್ನುವಂಥ ಪ್ರಶ್ನೆನೇ ಬರಬಾರ್ದು. ಹೀಗಾಗಿ ಅವನು ಒಂದು ಕಡೆಗೆ ಹೇಳಿದ್ರು 4 ಕಡೆಗೆ ಬಗೀತಾರೆ. ಅವನು 4x4 ಅಂತ ಹೇಳಿದ್ರೆ ಇವರು ಹೆಚ್ಚು ಕಡಿಮೆ ಒಂದು 12-14 ಕಡೆ ಬಗೀತಾರೆ. ಅಷ್ಟಗಲ ಅಷ್ಟು ಉದ್ದಕ್ಕೆ 18 ಅಡಿ ಆಳಕ್ಕೆ ಹೋಗ್ತಾರೆ. ಕಾರಣ ಏನಪ್ಪ ಅಂತಂದರೆ ನಾಳೆ ಯಾವುದೇ ಪ್ರಶ್ನೆಗಳು ಉದ್ಭವ ಆಗಬಾರ್ದು. ಅದರಲ್ಲೂ ಮೊಹಂತಿಯವರು ತುಂಬ ಬಿಗಿಯಾಗೆ ಮಾಡ್ತಾರೆ, ಅದರಲ್ಲಿ ಯಾವುದೇ ಡೌಟೇ ಇಲ್ಲ. ಈಗ ಎಸ್ಐಟಿ ಅಧಿಕಾರಿಗಳು ಎಫ್ಎಸ್ಎಲ್ ವರದಿಗೋಸ್ಕರ ಕಾಯ್ತಾ ಇದ್ದಾರೆ. ಇನ್ನು ನಿನ್ನೆ ಇದಕ್ಕೆ ಸಂಬಂಧಪಟ್ಟಂಗೆ ಕಲಾಪದಲ್ಲಿ ಕಾವೇರಿದಂಥ ಚರ್ಚೆ ನಡೀತು. ಕೆಲವೊಂದು ಕಡೆ ತಮಾಷೆ, ಕೆಲವೊಂದು ಕಡೆಗೆ ಸೀರಿಯಸ್ ಚರ್ಚೆ. ಜೊತೆಗೇನು ಅಂದರೆ ಯಾರ್ಯಾರೋ ಧಮಕಿ ಹಾಕ್ತಾರೆ ಸರ್ಕಾರಕ್ಕೆ, ಮಾತಾಡ್ತಾರೆ ಅಂತಂದರೆ ಏನು ಅರ್ಥ ಅನ್ನುವಂಥ ಪ್ರಶ್ನೆಗಳನ್ನೆಲ್ಲವನ್ನೂ ಕೂಡ ಕೇಳಲಾಯಿತು. ಬನ್ನಿ ಹಾಗಾದರೆ ಸದನದಲ್ಲಿ ನಿನ್ನೆ ಏನೇನಾಯಿತು ನಿಮಗೆ ತೋರಿಸ್ತೀವಿ. ಇಲ್ಲಿಯವರೆಗೆ ಆಗಿರೋದೇನಪ್ಪ ಅಂದರೆ ಎಕ್ಸುಮೇಷನ್ ಅಷ್ಟೇ, ನಾಟ್ ಎಕ್ಸಾಕ್ಟ್ಲಿ ದಿ ಇನ್ವೆಸ್ಟಿಗೇಷನ್. ಇನ್ವೆಸ್ಟಿಗೇಷನ್ ಯಾವಾಗ ಪ್ರಾರಂಭ ಆಗ್ತದೆ ಅಂದರೆ ಸ್ಯಾಂಪಲ್ ಅನಾಲಿಸಿಸ್ ಆಗಿ, DNA ಅನಾಲಿಸಿಸ್ ಆಗಿ, ಸಾಯಿಲ್ ಅನಾಲಿಸಿಸ್ ಆಗಿ, ಅಲ್ಲಿ ಬರುವಂಥ ರಿಸಲ್ಟಿನ ಆಧಾರದ ಮೇಲೆ ಇನ್ವೆಸ್ಟಿಗೇಷನನ್ನು ಪ್ರಾರಂಭ ಮಾಡ್ತಾರೆ. ಆ ಸ್ಥಳಗಳಲ್ಲಿ ಅವರು ಅನಾಲಿಸಿಸ್ ಮಾಡಿ, ಕೆಮಿಕಲ್ ಅನಾಲಿಸಿಸ್ ಮಾಡಿ, DNA ಮಾಡಿ, ಹೌದು ಅಲ್ಲೇನೂ ಇರಲಿಲ್ಲ, ಏನೂ ಇಲ್ಲ, ಆ ಸ್ಯಾಂಪಲ್ನಲ್ಲಿ ಯಾವುದೇ ರೀತಿಯ ಹ್ಯೂಮನ್ ಇದು DNA ಹ್ಯೂಮನ್ ಇದು ಬರಲಿಲ್ಲ ಅಂತಾದರೆ ಅದು ಬೇರೆ ಕನ್ಕ್ಲೂಷನಿಗೆ ಬರುತ್ತೆ. ಅಥವಾ ಒಂದು ವೇಳೆ ಅಲ್ಲಿ ಆ ಮೂಳೆ ಕರಗೋಗಿದೆ ಅಥವಾ ಇನ್ನೇನೋ ಆಗಿದೆ, ಆದರೆ DNA ಬಂದಿದೆ ಅಂತಾದರೆ ಅದು ಬೇರೆ ವಿಚಾರ ಆಗ್ತದೆ. ಅದು ಬರೋವರೆಗೂ, ಆ ರಿಸಲ್ಟ್ಸ್ ಬರೋವರೆಗೂ ಇದನ್ನು ಸ್ಥಗಿತ, ಮುಂದಕ್ಕೆ ಹೋಗೋದನ್ನು ಸ್ಥಗಿತ ಮಾಡಬೇಕು ಅಂತೇಳಿ SITನವರು ತೀರ್ಮಾನ ಮಾಡಿಕೊಂಡಿದ್ದಾರೆ ಅಂತ. ಆ ರಿಸಲ್ಟ್ಸ್ ಬರಬೇಕು, ಆ ರಿಸಲ್ಟ್ಸಿಗೆ ನಾವು ಕಾಯಬೇಕಾಗ್ತದೆ. ಅದಾದ ಮೇಲೆ
ಮುಂದಕ್ಕೆ ಇನ್ವೆಸ್ಟಿಗೇಷನ್ ಮುಂದುವರಿಯುತ್ತೆ. ಈ ವಿಟ್ನೆಸ್ಗಳಿಗೆ ಒಂದು ವಿಟ್ನೆಸ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತ ಮಾಡಿದ್ದಾರೆ, ಕೇಂದ್ರ ಸರ್ಕಾರ ಮಾಡಿದೆ. ಅದನ್ನು ರಾಜ್ಯ ಸರ್ಕಾರಗಳು ಕೂಡ ಅಡಾಪ್ಟ್ ಮಾಡಿಕೊಳ್ಳುತ್ತೆ. ಅದಕ್ಕೆ ಅವ್ರದ್ದೇ ಆದಂಥ ನಿಯಮಗಳನ್ನು ಮಾಡ್ತಾರೆ. ಅದಕ್ಕಾಗಿ ಅವರನ್ನು ಅರೆಸ್ಟ್ ಮಾಡೋದಕ್ಕಾಗಲಿ ಅಥವಾ ನಮ್ಮ ಪೊಲೀಸ್ನವರ ಪ್ರೊಟೆಕ್ಷನ್ನಲ್ಲಿ ಇಟ್ಕೊಳ್ಳೋದಕ್ಕಾಗಲಿ ಸಾಧ್ಯ ಆಗೋದಿಲ್ಲ ಅಂಥೇಳಿ ಮಾನ್ಯ ಸದಸ್ಯರುಗಳಿಗೆ ನಾನು ತಿಳಿಸೋದಕ್ಕೆ ಬಯಸ್ತೇನೆ. ತಮ್ಮ ಉದ್ದೇಶ ಏನು ಅಂತ ಗೊತ್ತಾಗಲಿಲ್ಲ ನನಗೆ. ಈ ಇನ್ವೆಸ್ಟಿಗೇಷನ್ನು ಸರಿಯಾಗಿ ಆಗಬೇಕಾ, ಸತ್ಯ ಹೊರಗಡೆ ಬರಬೇಕಾ, ಹಾಗೇ ಇದೆ ಅಂಥೇಳಿ ಯಾರೂ ಹೇಳೋಕ್ಕಾಗೋದಿಲ್ಲ, ಆಗಿಲ್ಲ ಅಂತಲೂ ಯಾರೂ ಹೇಳೋಕ್ಕಾಗೋದಿಲ್ಲ. ಈ ಇನ್ವೆಸ್ಟಿಗೇಷನ್ ಆಚೆ ಬಂದರೆ ಒಂದು ವೇಳೆ ಇಲ್ಲ ಏನೂ ಆಗಿಲ್ಲ ಅಂತ ಅಂದ್ಕೊಳ್ಳೋಣ, ಧರ್ಮಸ್ಥಳದ ಗೌರವ ಮತ್ತು ಹೆಚ್ಚುತ್ತಲ್ವ. ಆದರೆ ಒಂದು ವೇಳೆ ಆಗಿದೆ ಅಂತ ಆದರೆ ಸತ್ಯ ಹೊರಗಡೆ ಬಂತು, ಹೌದಪ್ಪ ಈ ರೀತಿ ಆಗಬಾರ್ದಾಗಿತ್ತು, ಇದು ಆಗಿದೆ, ಯಾರು ಸಂತ್ರಸ್ತರಿದ್ದಾರೆ, ಯಾರಿಗೆ ಆ ಕುಟುಂಬದವರಿಗೆ ನ್ಯಾಯ ಸಿಗ್ತದೆ ಅನ್ನೋದಾದರೂ ಆಗುತ್ತಲ್ವ. ಬರಲಿ, ಆಚೆಗೆ ಸತ್ಯ ಬರಲಿ. ಆ ಸತ್ಯ ಆಚೆ ಬಂದಾಗ ನೀವಾಗಲಿ ನಾವಾಗಲಿ ಅದನ್ನು ಒಪ್ಕೋಬೇಕಾಗ್ತದಲ್ಲ, ಧರ್ಮಸ್ಥಳದವರು ಕೂಡ ಒಪ್ಕೋಬೇಕಾಗ್ತದಲ್ಲ, ಜನಸಮುದಾಯ ಒಪ್ಕೋಬೇಕಾಗ್ತದಲ್ಲ. ನೀವು SIT ರಚನೆ ಮಾಡಿದ್ರಲ್ಲ, ಯಾರು ಒತ್ತಡದಲ್ಲಿ ಮಾಡಿದ್ರಿ ಹೇಳಲೇ ಇಲ್ಲ. ಎಲ್ಲ ಅವ್ರು ಹೇಳ್ತಾರೆ, ಅಲ್ಲ ಒಂದು ನಿಮಿಷ ನೀವು ಸಮಾಧಾನ. ಹಾಂ, ಒತ್ತಡ ಅಂತ ಹೇಳಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಅವತ್ತೊಂದು ಪತ್ರಿಕೆ ತೆಗೆದು ನೋಡಿ, ಒಂದು ವಾರದ ಪತ್ರಿಕೆ. CM ಮನೆಗೆ ಯಾರ್ಯಾರು ಪ್ರಗತಿಪರರು, ಈ ನಗರ ನಕ್ಸಲರು ಯಾರ್ಯಾರು ಏನೇನು ಹೋಗಿದ್ರು ಆ ಫೋಟೋಗಳೆಲ್ಲ ಹಾಕಿ ಅವ್ರ ಮನವಿ ಕೊಟ್ಟಿದ್ದಾರೆ ಎಲ್ಲರೂ. ಯಾರು ಹೋಗಿದ್ದವರು? ಏನು ನಾವು ಹೋಗಿದ್ರಾ? ನಾವೆಲ್ಲ ಹೋಗಿದ್ದೀರನಪ್ಪ SIT ಮಾಡಿ ಅಂತ? ನಾವ್ಯಾರು ಹೋಗಿಲ್ಲ. ಒತ್ತಡ ಮಾಡಿದವ್ರ ಹೆಸರೆಲ್ಲ ಇದೆ, ಅವ್ರ ಫೋಟೋನು ಪತ್ರಿಕೆಯಲ್ಲಿ ಬಂದಿದೆ, ಅವ್ರು ಏನು ಒತ್ತಡ ಹಾಕಿದ್ರೂ ಬಂದಿದೆ. ಏನೋ ಬೇರೆ ರೀತಿಯಲ್ಲಿ ಇದನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ, ಯಾರದೋ ಒತ್ತಡಕ್ಕೆ ಮಣಿದಿದ್ದಾರೆ. SIT ಹೇಗೆ ಫಾರಮ್ ಆಯಿತು ಅಂತ ನಾನು ಹೇಳಿದೆ. SIT ಯಾರೋ ಒತ್ತಡಕ್ಕೆ ಮಣಿದೆ SIT ಮಾಡಲಿಲ್ಲ. ನಾವು ಯಾವುದೇ ಕಾರಣಕ್ಕೂ ಕೂಡ ಇದರಲ್ಲಿ ಯಾವ ಕಾಂಪ್ರಮೈಸು ಕೂಡ ನಾವು ಮಾಡ್ಕೊಳ್ಳೋದಿಲ್ಲ, ಸತ್ಯವನ್ನು ಹೊರಗೆ ತರ್ತೇವೆ. ಇವ್ರಿಗೆ ಎಷ್ಟಿಂದ ಅಂದರೆ ಇವ್ರು ಪ್ರತಿ ವರ್ಷನೂ ಈಗ ಬಿಟ್ಬಿಟ್ರೆ ಅಷ್ಟೇ 2-3 ವರ್ಷದಿಂದ ಪ್ರತಿ ವರ್ಷಕ್ಕೊಂದ್ಸತಿ ಹೋಗಿ 10 ದಿನ ಇದೇ ಧರ್ಮಸ್ಥಳದಲ್ಲಿ ಯೂಸ್ ಟು ಟೇಕ್ ಆರೋಗ್ಯ ತಪಾಸಣೆ ಮಾಡಿಕೊಂಡು ಬಂದಿದ್ದಾರೆ. ಯಾರೋ ನಮ್ಮ ಚೀಫ್ ಮಿನಿಸ್ಟ್ರು. ಹ್ಯಾಸ್ ದಟ್ ಬಿಲೀಫ್. ನೀವು ಧರ್ಮಸ್ಥಳದ ಬಗ್ಗೆ ನಿಮ್ಗೆ ಅಭಿಮಾನ ಇದೆ, ನೀವು ಹೋಗಿದ್ರಿ, ಪೂಜೆ ಮಾಡಿದ್ರಿ, ಆಶೀರ್ವಾದ ಕೇಳಿದ್ರಿ. ರಾಜಕಾರಣದಲ್ಲಿ ಧರ್ಮ ಇರಬೇಕೇ ಹೊರತು ಧರ್ಮದಲ್ಲಿ ರಾಜಕಾರಣ ಇರಬಾರ್ದು. ವಿ ಆರ್ ಅಟ್ ಇಟ್. ಆಲ್ರೆಡಿ ಹೋಮ್ ಮಿನಿಸ್ಟರ್ ಹಸ್ ಗಿವನ್ ಅ ಡೈರೆಕ್ಷನ್. ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ, ನಿರ್ದಾಕ್ಷಿಣ್ಯವಾಗಿ ಯಾರಿಗೆ ಯಾವ ರೀತಿ ಬಲಿ ತಗೋಬೇಕು, ಯಾವ ಕಾನೂನು ಉಪಯೋಗಿಸ್ಬಿಟ್ಟು ಯಾರಿಗೆ ಯಾವ ವಾಸ್ತಲ್ಲಿ ಕಳಿಸ್ಬೇಕು ಆ ಕೆಲಸನ ಮೈ ಹೋಮ್ ಮಿನಿಸ್ಟರ್ ಇಸ್ ಕಾಂಪಿಟೆಂಟ್. ಯು ವಿಲ್ ಡೂ ದಿ ಜಾಬ್. ಹ್ಯಾವ್ ಕಾನ್ಫಿಡೆನ್ಸ್, ಬಿ ಪೇಷಂಟ್. ಒಂದು 3-4 ದಿನ ಸ್ವಲ್ಪ ಸುಮ್ಮನೆ. ತಾವೊಬ್ಬ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಲ್ಲದೆ ಬೇರೆ ಹೇಳುವುದಿಲ್ಲ ಅಂತೇಳಿ ಷಡ್ಯಂತರ ಅಂತ ಅವರಂತೂ ಹಾಕಿ ಅದನ್ನೇ ತೋರಿಸ್ತಾ ಇದ್ರು. ಯಾರು ಆ ಷಡ್ಯಂತ್ರ ಮಾಡಿರೋರು ಹೇಳ್ಬೇಕಲ್ಲ. ನಾನು ಹೇಳ್ತೀನಿ ಅಂತ ಹೇಳಿದ್ರೆ ಬೇರೆ ಹೇಳಿ, ಹೇಳ್ಬೇಕು ನೀವು. ಈಗ ಆಚೆ ಒಂದು ಸ್ಟೇಟ್ಮೆಂಟ್, ಒಳಗಡೆ ಒಂದು ಸ್ಟೇಟ್ಮೆಂಟ್ ಕೊಡಕ್ಕಾಗಲ್ಲ. ಎಲ್ಲ ಬರ್ತದೆ.